ಇವತ್ತು ನಿಮ್ಗಾಗಿ 7 ಕನ್ನಡ ಡಬ್ಬಿಂಗ್ ಮೂವೀಸ್ ಫ್ರೀ ಆನ್ ಯೂಟ್ಯೂಬ್ ಲಿಸ್ಟ್ ತಂದಿದ್ದೀನಿ. ಈ ಲಿಸ್ಟ್ನಲ್ಲಿರೋ ಸಿನಿಮಾಗಳು ಜಸ್ಟ್ ಟೈಮ್ ಪಾಸ್ಗೆ ನೋಡೋ ಸಿನಿಮಾಗಳಲ್ಲ. ಥ್ರಿಲ್ಲರ್, ಸಸ್ಪೆನ್ಸ್, ಆಕ್ಷನ್ ಜೊತೆಗೆ ಕೊನೆವರೆಗೂ ಕುತೂಹಲ ಹುಟ್ಟಿಸೋಂಥ ಸಿನಿಮಾಗಳಿವೆ. ಅದರಲ್ಲೂ ಈ ಲಿಸ್ಟ್ನ ನಂಬರ್ 1 ಸಿನಿಮಾ ಮಾತ್ರ ತುಂಬಾನೇ ಇಂಟ್ರೆಸ್ಟಿಂಗ್ ಇದೆ. ಸಿನಿಮಾ ಶುರುವಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದು ಅಷ್ಟು ಈಸಿಯಾಗಿಲ್ಲ. ಮತ್ತೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಸಿನಿಮಾಗಳನ್ನ ನೀವು ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ನೋಡ್ಬೋದು. ಹಾಗಾಗಿ ಈ 7 ಕನ್ನಡ ಡಬ್ಬಿಂಗ್ ಮೂವೀಸ್ ಫ್ರೀ ಆನ್ ಯೂಟ್ಯೂಬ್ ಲಿಸ್ಟ್ನ ಕೊನೆವರೆಗೂ ನೋಡಿ. ಇಂಥ ಮೂವಿ ರೆಕಮೆಂಡೇಶನ್ಸ್ ಇಷ್ಟ ಆದ್ರೆ ಈಗಲೇ ಸಿನಿಮಾ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಬರ್ 7 ದ ಘಾಜಿ ಅಟ್ಯಾಕ್. 1971ರ ಇಂಡೋ-ಪಾಕಿಸ್ತಾನ್ ಯುದ್ಧದ ಹಿನ್ನೆಲೆಯಲ್ಲಿರೋ ಒಂದು ನೈಜ ಘಟನೆಯನ್ನ ಆಧರಿಸಿದ ಸಿನಿಮಾ ದ ಘಾಜಿ ಅಟ್ಯಾಕ್. ಸಂಕಲ್ಪ್ ರೆಡ್ಡಿ ನಿರ್ದೇಶನದ ಈ ಚಿತ್ರದಲ್ಲಿ ರಾಣಾ ದಗ್ಗುಬಾಟಿ, ಕೆ ಮೆನನ್ ಮತ್ತು ಅತುಲ್ ಕುಲಕರ್ಣಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಕಥೆ 1971ರ ಯುದ್ಧದ ಸಮಯದಲ್ಲಿ ನಡೆಯುತ್ತೆ. ಪಾಕಿಸ್ತಾನದ PNS ಘಾಜಿ ಸಬ್ಮರೀನ್ ಭಾರತದ INS ವಿಕ್ರಾಂತ್ನ ನಾಶ ಮಾಡೋ ಉದ್ದೇಶದಿಂದ ವಿಶಾಖಪಟ್ಟಣಂ ಕರಾವಳಿಯ ಕಡೆ ಬರುತ್ತೆ. ಇದನ್ನ ಎದುರಿಸಲು ಭಾರತೀಯ ನೌಕಾಪಡೆಯ S-21 ಸಬ್ಮರೀನ್ ರಹಸ್ಯ ಮಿಷನ್ಗೆ ಹೊರಡುತ್ತೆ. ಆದರೆ ಮಿಷನ್ ಹೇಗ್ ನಡೆಸಬೇಕು ಅನ್ನೋ ವಿಚಾರದಲ್ಲಿ ಅಧಿಕಾರಿಗಳ ನಡುವೆ ಭಿನ್ನಾಭಿಪ್ರಾಯ ಶುರುವಾಗುತ್ತೆ. ಇಲ್ಲಿಂದ ಸಿನಿಮಾದ ಅಸಲಿ ಟೆನ್ಷನ್ ಶುರುವಾಗುತ್ತೆ. ಯಾಕಂದ್ರೆ ಬಹುತೇಕ ಕಥೆ ನೀರಿನ ಅಡಿಯಲ್ಲೇ ನಡೆಯುತ್ತೆ. ಶತ್ರು ಎಲ್ಲಿದ್ದಾನೆ, ಯಾವ ಕ್ಷಣದಲ್ಲಿ ದಾಳಿಯಾಗುತ್ತೆ ಅನ್ನೋ ಕುತೂಹಲದ ಜೊತೆಗೆ ಸಬ್ಮರೀನ್ ಒಳಗಿನ ಒತ್ತಡವನ್ನು ಚೆನ್ನಾಗಿ ತೋರಿಸಿದ್ದಾರೆ. ದೊಡ್ಡ ಆಕ್ಷನ್ಗಿಂತ ಸೈಲೆಂಟ್ ಆಗಿ ಬಿಲ್ಡ್ ಆಗುವ ಸಸ್ಪೆನ್ಸ್ ಮತ್ತು ಟೆನ್ಷನ್ ಈ ಸಿನಿಮಾದ ಪ್ರಮುಖ ಹೈಲೈಟ್. ಕ್ಲೈಮ್ಯಾಕ್ಸ್ ಹತ್ರ ಆಗ್ತಿದ್ದಂತೆ ಕಥೆ ಇನ್ನಷ್ಟು ಇಂಟೆನ್ಸ್ ಆಗುತ್ತೆ. ಕೊನೆಗೆ ಘಾಜಿ ಸಬ್ಮರೀನ್ ಸ್ಫೋಟಗೊಂಡು ನಾಶವಾಗುವ ಘಟನೆ ಸಿನಿಮಾಗೆ ಪವರ್ಫುಲ್ ಎಂಡಿಂಗ್ ಕೊಡುತ್ತೆ. ಒಟ್ಟಿನಲ್ಲಿ ನಿಮಗೆ ವಾರ್ ಮೂವೀಸ್, ಸಬ್ಮರೀನ್ ಥ್ರಿಲ್ಲರ್ಸ್ ಮತ್ತು ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಸ್ಟೋರೀಸ್ ಇಷ್ಟ ಅಂದ್ರೆ ದ ಘಾಜಿ ಅಟ್ಯಾಕ್ ಒಮ್ಮೆ ಖಂಡಿತ ಟ್ರೈ ಮಾಡಬಹುದು. ನಂಬರ್ 6 ದ ಟೀಚರ್. ಮಲಯಾಳಂನ ಈ ಸಿನಿಮಾ ಹೆಸರು ದ ಟೀಚರ್. ಆದರೆ ಇದು ಜಸ್ಟ್ ಒಂದು ರಿವೆಂಜ್ ಥ್ರಿಲ್ಲರ್ ಅಲ್ಲ. ಇದು ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿರುವ ದೇವಿಕಾ ತನ್ನ ಲೈಫ್ನಲ್ಲಿ ಎದುರಿಸುವ ಒಂದು ಶಾಕಿಂಗ್ ಇನ್ಸಿಡೆಂಟ್ ಮತ್ತು ಅದಾದ್ಮೇಲೆ ಅವಳು ತೆಗೆದುಕೊಳ್ಳುವ ಸ್ಟ್ಯಾಂಡ್ ಬಗ್ಗೆ ಇರೋ ಸಿನಿಮಾ. ದೇವಿಕಾ ತುಂಬಾ ನಾರ್ಮಲ್ ಆಗಿಯೇ ತನ್ನ ಲೈಫ್ ನಡೆಸ್ಕೊಂಡು ಹೋಗ್ತಿರ್ತಾಳೆ. ಆದರೆ ಒಂದು ದಿನ ಸ್ಕೂಲ್ ಸ್ಪೋರ್ಟ್ಸ್ ಈವೆಂಟ್ನಲ್ಲಿ ನಡೆಯುವ ಒಂದು ಅನ್ಎಕ್ಸ್ಪೆಕ್ಟೆಡ್ ಘಟನೆ ಅವಳ ಜೀವನವನ್ನೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿಬಿಡುತ್ತೆ. ಆ ಘಟನೆ ನಡೆದಾಗ ಏನಾಯಿತು ಅನ್ನೋದು ಅವಳಿಗೂ ಇನಿಷಿಯಲಿ ಕ್ಲಿಯರ್ ಆಗಿರಲ್ಲ. ಆದರೆ ನಂತರ ಸತ್ಯ ಗೊತ್ತಾದಾಗ ಸಿಚುವೇಶನ್ ಇನ್ನಷ್ಟು ಸೀರಿಯಸ್ ಆಗುತ್ತೆ. ಅಷ್ಟೇ ಅಲ್ಲ, ದೇವಿಕಾ ಪ್ರೆಗ್ನೆಂಟ್ ಆಗಿರೋದು ಗೊತ್ತಾಗುತ್ತೆ. ತನ್ನ ಜೊತೆ ನಡೆದಿದ್ದನ್ನ ಹಸ್ಬೆಂಡ್ಗೆ ಹೇಳಿದ್ರೂ ಅವಳಿಗೆ ಬೇಕಾದಷ್ಟು ಸಪೋರ್ಟ್ ಸಿಗೋದಿಲ್ಲ. ಸೊಸೈಟಿ ಕೂಡ ಅವಳ ಪರವಾಗಿ ನಿಲ್ಲೋದಿಲ್ಲ. ಇಲ್ಲಿಂದ ಸಿನಿಮಾದ ರಿಯಲ್ ಸ್ಟ್ರಗಲ್ ಶುರುವಾಗುತ್ತೆ. ಆದರೆ ದೇವಿಕಾ ಸೈಲೆಂಟ್ ಆಗಿ ಸಫರ್ ಮಾಡ್ತಾ ಕೂರೋದಿಲ್ಲ. ಅವಳಿಗೆ ಸಿಗೋ ಒಂದು ಸ್ಟ್ರಾಂಗ್ ಸಪೋರ್ಟ್ನಿಂದ ತಪ್ಪಿತಸ್ಥರ ವಿರುದ್ಧ ಹರ್ಸೆಲ್ಫ್ ಫೈಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಇಲ್ಲಿಂದ ಸಿನಿಮಾ ರಿವೆಂಜ್ ಮೋಡ್ಗೆ ಶಿಫ್ಟ್ ಆಗುತ್ತೆ. ಒಬ್ಬ ಸಾಮಾನ್ಯ ಶಿಕ್ಷಕಿ ತನ್ನ ಲೈಫನ್ನೇ ಡಿಸ್ಟರ್ಬ್ ಮಾಡಿದ ಜನರನ್ನ ಹೇಗೆ ಹುಡುಕ್ತಾಳೆ, ಅವರಿಗೆ ಹೇಗೆ ಎದುರಿಸ್ತಾಳೆ ಅನ್ನೋದೇ ಸಿನಿಮಾದ ಮೇನ್ ಪಾಯಿಂಟ್. ದ ಟೀಚರ್ನಲ್ಲಿ ರಿವೆಂಜ್ಗಿಂತ ಒಬ್ಬ ಮಹಿಳೆ ತನ್ನ ಡಿಗ್ನಿಟಿ ಮತ್ತು ಜಸ್ಟಿಸ್ಗಾಗಿ ತೆಗೆದುಕೊಳ್ಳುವ ಫೈಟ್ ಮುಖ್ಯವಾಗಿ ಕಾಣುತ್ತೆ. ಸೊ ನಿಮಗೆ ಸೀರಿಯಸ್, ಎಮೋಷನಲ್ ಮತ್ತು ರಿವೆಂಜ್ ಬೇಸ್ಡ್ ಥ್ರಿಲ್ಲರ್ಸ್ ಇಷ್ಟ ಅಂದ್ರೆ ದ ಟೀಚರ್ ಒಮ್ಮೆ ಟ್ರೈ ಮಾಡಬಹುದು. ನಂಬರ್ 5 ತಂತ್ರ. ತೆಲುಗಿನ ತಂತ್ರ ಒಂದು ಹಾರರ್ ಥ್ರಿಲ್ಲರ್. ಇಲ್ಲಿ ಭಯಕ್ಕಿಂತ ಹೆಚ್ಚಾಗಿ ಅತಿಮಾನುಷ ಘಟನೆಗಳು ಮತ್ತು ತಂತ್ರಮಂತ್ರಗಳ ಸುತ್ತಲೂ ಕಥೆ ಸಾಗುತ್ತೆ. ರೇಖಾ ಈ ಕಥೆಯ ಕೇಂದ್ರಬಿಂದು. ಚಿಕ್ಕ ವಯಸ್ಸಿನಿಂದಲೇ ಸಾಮಾನ್ಯ ಜನರಿಗೆ ಕಾಣಿಸದ ಆತ್ಮಗಳು ಮತ್ತು ಅಗೋಚರ ಸಂಗತಿಗಳನ್ನು ಗ್ರಹಿಸುವ ಸಾಮರ್ಥ್ಯ ಅವಳಿಗಿರುತ್ತೆ. ಆದರೆ ಈ ವಿಚಿತ್ರ ಅನುಭವಗಳು ಅವಳ ಬದುಕನ್ನೇ ನಿಧಾನವಾಗಿ ಬದಲಾಯಿಸಿಬಿಡ್ತವೆ. ಅವಳಿಗೆ ಕಾಣಿಸೋ ಕೆಲವು ಘಟನೆಗಳ ಹಿಂದೆ ಒಂದು ದೊಡ್ಡ ರಹಸ್ಯ ಇರೋದು ಗೊತ್ತಾಗುತ್ತೆ. ಅದನ್ನ ತಿಳಿದುಕೊಳ್ಳಲು ಮುಂದಾದಾಗ ಒಬ್ಬ ದುಷ್ಟ ತಾಂತ್ರಿಕನ ಕರಾಳ ಹಿನ್ನೆಲೆ ಕೂಡ ಹೊರಬರುತ್ತೆ. ಅವನ ತಂತ್ರಮಂತ್ರಗಳು ಮತ್ತು ಅವನು ನಡೆಸುವ ಕೆಲಸಗಳ ಹಿಂದೆ ಇರೋ ಉದ್ದೇಶ ಏನು ಅನ್ನೋದು ಒಂದೊಂದಾಗಿ ರಿವೀಲ್ ಆಗ್ತಾ ಹೋಗುತ್ತೆ. ಇದನ್ನೆಲ್ಲ ತಿಳಿದುಕೊಳ್ಳುವಷ್ಟರಲ್ಲಿ ರೇಖಾ ಕೂಡ ದೊಡ್ಡ ಅಪಾಯದಲ್ಲಿ ಸಿಲುಕಿರ್ತಾಳೆ. ತನ್ನಲ್ಲಿರೋ ಸಾಮರ್ಥ್ಯವನ್ನೇ ಬಳಸಿಕೊಂಡು ಆ ದುಷ್ಟಶಕ್ತಿಯ ವಿರುದ್ಧ ನಿಲ್ಲಬೇಕಾದ ಪರಿಸ್ಥಿತಿ ಅವಳಿಗೆ ಬರುತ್ತೆ. ಇಲ್ಲಿಂದ ಮುಂದಕ್ಕೆ ಸಸ್ಪೆನ್ಸ್ ಮತ್ತು ಹಾರರ್ ಎರಡೂ ಜಾಸ್ತಿ ಆಗುತ್ತೆ. ಯಾವುದು ನಿಜ, ಯಾವುದು ಅತಿಮಾನುಷ ಅನುಭವ ಅನ್ನೋ ಗೊಂದಲ ಕೂಡ ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿಸುತ್ತೆ. ಕೊನೆಗೆ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ರೇಖಾ ಆ ದುಷ್ಟಶಕ್ತಿಯನ್ನ ಹೇಗೆ ಎದುರಿಸುತ್ತಾಳೆ ಅನ್ನೋದೇ ಚಿತ್ರದ ಪ್ರಮುಖ ಅಂಶ. ನಂಬರ್ 4 ಅನ್ನಪೂರ್ಣಿ. ನಯನತಾರಾ ನಟನೆಯ ಅನ್ನಪೂರ್ಣಿ ದ ಗಾಡೆಸ್ ಆಫ್ ಫುಡ್ ಒಂದು ಎಮೋಷನಲ್ ಫ್ಯಾಮಿಲಿ ಡ್ರಾಮಾ. ತನ್ನ ಸುತ್ತಲಿನ ಕಟ್ಟಳೆಗಳನ್ನು ಮೀರಿ ತಾನು ಕಂಡ ಕನಸನ್ನ ಸಾಧಿಸಲು ಒಬ್ಬ ಹುಡುಗಿ ನಡೆಸುವ ಜರ್ನಿ ಇದು.
ಅನ್ನಪೂರ್ಣಿ ಒಂದು ಸಂಪ್ರದಾಯವಾದಿ ಅರ್ಚಕ ಕುಟುಂಬದಲ್ಲಿ ಬೆಳೆದ ಹುಡುಗಿ. ಚಿಕ್ಕ ವಯಸ್ಸಿನಿಂದಲೇ ಅಡುಗೆ ಬಗ್ಗೆ ಅವಳಿಗೆ ತುಂಬಾ ಇಂಟ್ರೆಸ್ಟ್. ಅದಕ್ಕಿಂತ ಮುಖ್ಯವಾಗಿ ತಾನು ದೇಶದ ಬೆಸ್ಟ್ ಶೆಫ್ ಆಗಬೇಕು ಅನ್ನೋದು ಅವಳ ದೊಡ್ಡ ಡ್ರೀಮ್. ಆದರೆ ಅವಳ ಕುಟುಂಬದ ಪರಿಸರದಲ್ಲಿ ಕೆಲವು ರೀತಿಯ ಅಡುಗೆ ಕಲಿಯೋದು ಕೂಡ ಸುಲಭವಾಗಿರಲ್ಲ. ವಿಶೇಷವಾಗಿ ನಾನ್ ವೆಜ್ ಕುಕಿಂಗ್ ಬಗ್ಗೆ ಅವಳ ತಂದೆಯ ವಿರೋಧ ಇರುತ್ತೆ. ಆದರೂ ಅನ್ನಪೂರ್ಣಿ ತನ್ನ ಆಸೆಯನ್ನ ಬಿಟ್ಟುಕೊಡುವುದಿಲ್ಲ. ತನ್ನ ಸಾಮರ್ಥ್ಯವನ್ನ ಸಾಬೀತುಪಡಿಸಬೇಕು ಅನ್ನೋ ಛಲದಿಂದ ಅವಳು ಮನೆಯ ವಿರೋಧದ ನಡುವೆಯೂ ಕುಕಿಂಗ್ ಜರ್ನಿಯನ್ನ ಮುಂದುವರಿಸ್ತಾಳೆ. ಇಲ್ಲಿಂದ ಅವಳಿಗೆ ಒಂದರ ಮೇಲೊಂದು ಚಾಲೆಂಜ್ಗಳು ಎದುರಾಗ್ತವೆ. ಕುಕಿಂಗ್ ಕಾಂಪಿಟಿಷನ್ಗಳಲ್ಲಿ ತನ್ನ ಟ್ಯಾಲೆಂಟ್ ತೋರಿಸಬೇಕು, ಅದೇ ಸಮಯದಲ್ಲಿ ಕುಟುಂಬದ ನಿರೀಕ್ಷೆಗಳನ್ನು ಎದುರಿಸಬೇಕು. ಆದರೆ ಈ ಪ್ರಯಾಣದಲ್ಲಿ ಅನ್ನಪೂರ್ಣಿಗೆ ಒಂದು ವಿಷಯ ಅರ್ಥವಾಗುತ್ತೆ. ಒಳ್ಳೆಯ ಕುಕ್ ಆಗೋಕೆ ಟ್ಯಾಲೆಂಟ್ ಮಾತ್ರ ಸಾಕಾಗಲ್ಲ, ಕಾನ್ಫಿಡೆನ್ಸ್ ಮತ್ತು ತನ್ನ ಮೇಲಿನ ನಂಬಿಕೆಯೂ ಬೇಕು. ಅವಳು ಎದುರಿಸುವ ಪ್ರಾಬ್ಲಮ್ಸ್ ಮತ್ತು ಅದರಿಂದ ಕಲಿಯುವ ಲೆಸನ್ಸೇ ಈ ಚಿತ್ರದ ಮುಖ್ಯ ಹೈಲೈಟ್. ಕೊನೆಗೆ ಎಲ್ಲಾ ಅಡೆತಡೆಗಳನ್ನ ದಾಟಿ ಅನ್ನಪೂರ್ಣಿ ತನ್ನ ಡ್ರೀಮನ್ನ ಹೇಗೆ ಅಚೀವ್ ಮಾಡ್ತಾಳೆ ಅನ್ನೋದನ್ನ ಎಮೋಷನಲ್ ಆಗಿ ತೋರಿಸಿದ್ದಾರೆ. ಸೊ ನಿಮಗೆ ಫುಡ್, ಡ್ರೀಮ್ ಮತ್ತು ಇನ್ಸ್ಪೈರಿಂಗ್ ಜರ್ನಿ ಇರುವ ಸಿನಿಮಾಗಳು ಇಷ್ಟ ಅಂದ್ರೆ ಅನ್ನಪೂರ್ಣಿ ಒಮ್ಮೆ ಟ್ರೈ ಮಾಡಬಹುದು. ನಂಬರ್ 3, ಓದೇಲಾ ರೈಲ್ವೆ ಸ್ಟೇಷನ್. ತೆಲುಗಿನಿಂದ ಕನ್ನಡಕ್ಕೆ ಡಬ್ ಆಗಿರೋ ಓದೇಲಾ ರೈಲ್ವೆ ಸ್ಟೇಷನ್ ಒಂದು ಇಂಟ್ರೆಸ್ಟಿಂಗ್ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್. ಫಸ್ಟ್ ಸೀನ್ನಿಂದಲೇ ಒಂದು ಡಾರ್ಕ್ ಮರ್ಡರ್ ಮಿಸ್ಟ್ರಿನ ಬಿಲ್ಡ್ ಮಾಡ್ತಾ ಹೋಗುತ್ತೆ. ತೆಲಂಗಾಣದ ಓದೇಲಾ ಅನ್ನೋ ಸಣ್ಣ ವಿಲೇಜ್ನಲ್ಲಿ ನ್ಯೂಲಿ ಮ್ಯಾರಿಡ್ ವುಮೆನ್ಗಳು ಮಿಸ್ಟೀರಿಯಸ್ ಆಗಿ ಮರ್ಡರ್ ಆಗ್ತಾ ಇರ್ತಾರೆ. ಒಂದಾದ್ಮೇಲೆ ಒಂದರಂತೆ ಕೇಸಸ್ ನಡೆಯೋದ್ರಿಂದ ಇಡೀ ವಿಲೇಜ್ನಲ್ಲಿ ಫಿಯರ್ ಮತ್ತು ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಅಸಲಿ ಕಿಲ್ಲರ್ ಯಾರು, ಯಾಕೆ ಪ್ರತಿ ಸಲನೂ ಒಂದೇ ರೀತಿಯ ಟಾರ್ಗೆಟ್ನ ಫಾಲೋ ಮಾಡ್ತಿದ್ದಾನೆ ಅನ್ನೋ ಕ್ವೆಶ್ಚನ್ಸ್ ಶುರುವಾಗ್ತವೆ. ಇದೇ ಟೈಮ್ನಲ್ಲಿ ಅನುದೀಪ್ ಅನ್ನೋ ಯಂಗ್ IPS ಆಫೀಸರ್ ವಿಲೇಜ್ಗೆ ಎಂಟ್ರಿ ಕೊಡ್ತಾರೆ. ಟ್ರೈನಿಂಗ್ನ ಭಾಗವಾಗಿ ಬಂದಿರೋ ಅವರಿಗೆ ಈ ಸೀರಿಯಲ್ ಮರ್ಡರ್ಸ್ನ ಇನ್ವೆಸ್ಟಿಗೇಷನ್ ಜವಾಬ್ದಾರಿ ಸಿಗುತ್ತೆ. ಅನುದೀಪ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ವಿಲೇಜ್ನಲ್ಲಿರೋ ಬೇರೆ ಬೇರೆ ಸಸ್ಪೆಕ್ಟ್ಸ್ನ ಇಂಟರೋಗೇಟ್ ಮಾಡ್ತಾರೆ. ಪ್ರತಿಯೊಬ್ಬರ ಸ್ಟೇಟ್ಮೆಂಟ್ನಲ್ಲೂ ಒಂದೊಂದು ಸ್ಮಾಲ್ ಕ್ಲೂ ಸಿಗ್ತಾ ಹೋಗುತ್ತೆ. ಅವುಗಳನ್ನ ಕನೆಕ್ಟ್ ಮಾಡ್ತಾ ಹೋದಂತೆ ಕೇಸ್ ನಿಧಾನವಾಗಿ ಒಂದು ಶಾಕಿಂಗ್ ಡೈರೆಕ್ಷನ್ಗೆ ಹೋಗುತ್ತೆ. ರಾಧಾ ಸೇರಿದಂತೆ ಕೆಲವು ಕ್ಯಾರೆಕ್ಟರ್ಸ್ನಿಂದ ಸಿಗೋ ಇನ್ಫಾರ್ಮೇಷನ್ ಕೂಡ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗುತ್ತೆ. ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ ಕಿಲ್ಲರ್ ಯಾರು ಅನ್ನೋದನ್ನ ಮಾತ್ರ ಅಲ್ಲ, ಅವನು ಈ ಮರ್ಡರ್ಸ್ ಮಾಡ್ತಿರೋ ಬಿಹೈಂಡ್ ದ ರೀಸನ್ ಏನು ಅನ್ನೋದನ್ನು ಸಿನಿಮಾ ಮಿಸ್ಟ್ರಿಯಾಗೇ ಇಡುತ್ತೆ. ಕ್ಲೈಮ್ಯಾಕ್ಸ್ ಹತ್ರ ಆಗ್ತಿದ್ದಂತೆ ಮೇನ್ ಸೀಕ್ರೆಟ್ಸ್ ರಿವೀಲ್ ಆಗ್ತವೆ. ಕೊನೆಗೆ ಕಿಲ್ಲರ್ ಯಾರು ಅನ್ನೋದು ಗೊತ್ತಾದಾಗ ಇಡೀ ಕೇಸ್ನ ಹಿಂದಿನ ಮೋಟಿವ್ ಕೂಡ ಕ್ಲಿಯರ್ ಆಗುತ್ತೆ. ನಂಬರ್ 2, ಸೈ. SS ರಾಜಮೌಳಿಯವರ ಸೈ ಒಂದು ಸ್ಪೋರ್ಟ್ಸ್ ಆಕ್ಷನ್ ಸಿನಿಮಾ. ಆದರೆ ಜಸ್ಟ್ ಸ್ಪೋರ್ಟ್ಸ್ ಸಿನಿಮಾ ಅಷ್ಟೇ ಅಲ್ಲ, ಕಾಲೇಜ್ ರೈವಲ್ರಿ, ಫ್ರೆಂಡ್ಶಿಪ್ ಮತ್ತು ಆಕ್ಷನ್ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ. ಕಾಲೇಜ್ನಲ್ಲಿ ಪೃಥ್ವಿ ಮತ್ತು ಶಶಾಂಕ್ ಅನ್ನೋ 2 ಸ್ಟೂಡೆಂಟ್ ಗ್ರೂಪ್ಸ್ ಇರುತ್ತವೆ. ಇವರಿಬ್ಬರ ನಡುವೆ ಯಾವಾಗಲೂ ಫೈಟ್ಸ್ ಮತ್ತು ಕಾನ್ಫ್ಲಿಕ್ಟ್ಸ್ ನಡೆಯುತ್ತಲೇ ಇರುತ್ತವೆ. ಆದರೆ ಈ 2 ಗ್ರೂಪ್ಸ್ಗೂ ಕಾಮನ್ ಆಗಿರೋ ಒಂದು ಪ್ಯಾಷನ್ ಅಂದ್ರೆ ರಗ್ಬಿ. ತಮ್ಮ ನಡುವಿನ ಕೋಪವನ್ನು ರಗ್ಬಿ ಗ್ರೌಂಡ್ನಲ್ಲೇ ತೋರಿಸಿಕೊಳ್ಳುವ ಇವರ ಲೈಫ್ಗೆ ಒಂದು ದಿನ ಭಿಕ್ಷು ಯಾದವ್ ಅನ್ನೋ ಪವರ್ಫುಲ್ ಲೋಕಲ್ ಡಾನ್ ಎಂಟ್ರಿ ಕೊಡ್ತಾನೆ. ಅವನು ಕಾಲೇಜ್ ಗ್ರೌಂಡನ್ನ ಅಕ್ರಮವಾಗಿ ಕಬಳಿಸಲು ಟ್ರೈ ಮಾಡ್ತಾನೆ. ಇಲ್ಲಿವರೆಗೂ ಒಬ್ಬರನ್ನೊಬ್ಬರು ಎದುರಿಸುತ್ತಿದ್ದ ಪೃಥ್ವಿ ಮತ್ತು ಶಶಾಂಕ್ ಈಗ ತಮ್ಮ ಪರ್ಸನಲ್ ರೈವಲ್ರಿಯನ್ನ ಸೈಡ್ಗಿಟ್ಟು ಕಾಲೇಜ್ ಉಳಿಸಿಕೊಳ್ಳಲು ಒಂದಾಗುತ್ತಾರೆ. ಇಲ್ಲಿಂದ ಇಡೀ ಸ್ಟೋರಿ ಟರ್ನ್ ಆಗುತ್ತೆ. 2 ಎದುರಾಳಿ ಗ್ರೂಪ್ಸ್ ಒಂದೇ ಟೀಮ್ ಆಗಿ ನಿಂತು ಭಿಕ್ಷು ಯಾದವ್ಗೆ ಚಾಲೆಂಜ್ ಮಾಡಕ್ಕೆ ರೆಡಿಯಾಗುತ್ತಾರೆ. ಆದರೆ ವಿಲನ್ ಕೂಡ ಹಿಂದೆ ಸರಿಯೋದಿಲ್ಲ. ತನ್ನದೇ ರಗ್ಬಿ ಟೀಮನ್ನ ರೆಡಿ ಮಾಡಿ ಸ್ಟೂಡೆಂಟ್ಸ್ಗೆ ಒಂದು ಬಿಗ್ ಚಾಲೆಂಜ್ ಕೊಡ್ತಾನೆ. ಇಲ್ಲಿಂದ ಬರುವ ರಗ್ಬಿ ಮ್ಯಾಚ್ ಸಿನಿಮಾದ ಮೇನ್ ಹೈಲೈಟ್. ಗೆಲ್ಲೋದು ಬರೀ ಒಂದು ಗೇಮ್ ಅಲ್ಲ, ಆ ಮ್ಯಾಚ್ನಲ್ಲಿ ವಿದ್ಯಾರ್ಥಿಗಳ ಫ್ಯೂಚರ್ ಮತ್ತು ಕಾಲೇಜ್ನ ಫೇಟ್ ಡಿಸೈಡ್ ಆಗಬೇಕು. ಕೊನೆಗೆ ತಮ್ಮ ನಡುವಿನ ಎಲ್ಲಾ ಡಿಫರೆನ್ಸಸ್ ಮರೆತು ಒಗ್ಗಟ್ಟಾಗಿ ಆಡೋ ಸ್ಟೂಡೆಂಟ್ಸ್ ಭಿಕ್ಷು ಯಾದವ್ ತಂಡವನ್ನ ಹೇಗೆ ಎದುರಿಸುತ್ತಾರೆ ಅನ್ನೋದೇ ಕ್ಲೈಮ್ಯಾಕ್ಸ್. ಸೊ ನಿಮಗೆ ಸ್ಪೋರ್ಟ್ಸ್, ಆಕ್ಷನ್, ಕಾಲೇಜ್ ಡ್ರಾಮಾ ಮತ್ತು ಮಾಸ್ ಎಂಟರ್ಟೈನ್ಮೆಂಟ್ ಇಷ್ಟ ಅಂದ್ರೆ ಸೈ ಖಂಡಿತ ಒಮ್ಮೆ ನೋಡಬಹುದು. ನಂಬರ್ 1, ಶಿವಾಂಗಿ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ತನ್ನ ಪತಿಯ ಸಾವಿನ ಹಿಂದಿರೋ ಸೀಕ್ರೆಟ್ನ ಹುಡುಕೋಕೆ ಹೊರಟಾಗ ಅವಳೇ ಒಂದು ಮರ್ಡರ್ ಕೇಸ್ನ ಮೇನ್ ಸಸ್ಪೆಕ್ಟ್ ಆಗ್ಬಿಟ್ರೆ ಹೇಗಿರುತ್ತೆ? ಅದೇ ಕಾನ್ಸೆಪ್ಟ್ ಮೇಲೆ ಬರೋ ಸಿನಿಮಾ ಶಿವಾಂಗಿ. ಇಲ್ಲಿ ಸತ್ಯಭಾಮ ಅನ್ನೋ ಧೈರ್ಯಶಾಲಿ ವುಮನ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಆಫೀಸ್ನಲ್ಲಿ ಪ್ರಾಬ್ಲಮ್ಸ್ ಮತ್ತು ಹ್ಯಾರಾಸ್ಮೆಂಟ್ ಎದುರಾದ್ರೂ ಅವಳು ಅದನ್ನ ಕಾನ್ಫಿಡೆನ್ಸ್ ಇಂದ ಹ್ಯಾಂಡಲ್ ಮಾಡ್ತಿರ್ತಾಳೆ. ಆದ್ರೆ ಅವಳ ಲೈಫ್ಗೆ ಬಿಗ್ ಟರ್ನಿಂಗ್ ಪಾಯಿಂಟ್ ಬರೋದು ಪತಿಯ ಒಂದು ಮಿಸ್ಟೀರಿಯಸ್ ಆಕ್ಸಿಡೆಂಟ್ನಿಂದ. ಮೊದಲಿಗೆ ಅದು ಜಸ್ಟ್ ಒಂದು ಅಪಘಾತ ಅಂತ ಅನ್ಸಿದ್ರು, ನಂತರ ಇದರ ಹಿಂದೆ ಏನೋ ದೊಡ್ಡ ಪ್ಲಾನ್ ಇರಬಹುದು ಅನ್ನೋ ಡೌಟ್ ಸತ್ಯಭಾಮಗೆ ಬರ್ತದೆ. ಅವಳು ರಿಯಲ್ ರೀಸನ್ ಹುಡುಕೋಕೆ ಶುರು ಮಾಡ್ತಾಳೆ. ಆದ್ರೆ ಸತ್ಯದ ಹತ್ರ ಹೋಗ್ತಿದ್ದಂತೆ ಸಿಚುವೇಶನ್ ಇನ್ನಷ್ಟು ಡೇಂಜರಸ್ ಆಗುತ್ತೆ. ಅಷ್ಟೇ ಅಲ್ಲ, ಪತಿಯ ಸಾವಿಗೆ ಸಂಬಂಧಿಸಿದಂತೆ ಅವಳ ಮೇಲೆಯೇ ಮರ್ಡರ್ ಆರೋಪ ಬರುತ್ತೆ. ಈಗ ಅವಳ ಮುಂದೆ 2 ಚಾಲೆಂಜಸ್: ತನ್ನ ಇನ್ನೋಸೆನ್ಸ್ ಪ್ರೂವ್ ಮಾಡಬೇಕು, ಜೊತೆಗೆ ಪತಿಯ ಸಾವಿನ ಹಿಂದಿರೋ ಕಾನ್ಸ್ಪಿರಸಿಯನ್ನ ಎಕ್ಸ್ಪೋಸ್ ಮಾಡಬೇಕು. ಇಲ್ಲಿಂದ ಸತ್ಯಭಾಮ ಒಬ್ಬ ವಿಕ್ಟಿಮ್ ಆಗಿ ಅಲ್ಲ, ಫೈಟರ್ ಆಗಿ ನಿಂತ್ಕೊಳ್ತಾಳೆ. ಪತಿಯ ಆಕ್ಸಿಡೆಂಟ್ ನಿಜವಾಗ್ಲೂ ಆಕ್ಸಿಡೆಂಟ್ ಆಗಿತ್ತಾ? ಈ ಕಾನ್ಸ್ಪಿರಸಿಯ ಹಿಂದೆ ಇರೋದು ಯಾರು ಅನ್ನೋದೇ ಸಿನಿಮಾದ ಮೇನ್ ಕ್ಯೂರಿಯಾಸಿಟಿ. ಸೊ ನಿಮಗೆ ವುಮನ್ ಸೆಂಟ್ರಿಕ್ ಥ್ರಿಲ್ಲರ್,
ಮಿಸ್ಟ್ರಿ ಮತ್ತು ಇನ್ವೆಸ್ಟಿಗೇಷನ್ ಇಷ್ಟ ಅಂದ್ರೆ ಶಿವಾಂಗಿ ಒಮ್ಮೆ ಟ್ರೈ ಮಾಡಬಹುದು. ಮತ್ತು ಈ ಲಿಸ್ಟ್ನಲ್ಲಿರೋ ಎಲ್ಲ ಮೂವೀಸ್ಗಳ ಲಿಂಕ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ. ಅಲ್ಲಿಂದ ನಿಮಗೆ ಇಷ್ಟವಾದ ಮೂವಿಯನ್ನ ಚೆಕ್ ಮಾಡಬಹುದು.